ಎಲ್ಲರಿಗೂ ನಮಸ್ಕಾರ. ಕೆಫಿಡೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂದ್ರೆ ಪಿಂಚಣಿ ಬಗ್ಗೆ, ಅಂದ್ರೆ ಪೆನ್ಷನ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆಫಿಡೆ ಕನ್ನಡನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಾ ಅಂದ್ರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಒತ್ತಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನಾರಿದ್ರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ನಾನು ವಿಳಂಬ ಮಾಡದೆ ಆರಂಭಿಸ್ತಾ ಇದ್ದೇನೆ. ಪಿಂಚಣಿ ಅಂದ್ರೆ ಏನು? ಪಿಂಚಣಿ ಅಂದ್ರೆ ನಮ್ಮ ಜೀವಿತಾವಧಿಯಲ್ಲಿ, ಅಂದ್ರೆ ನಾವು ಬದುಕಿ ಬಾಳುವಂತ ಒಂದು ಸಮಯದಲ್ಲಿ ಮೊದಲಿಗೆ ಒಂದು ಸ್ಟೇಜ್ ಇದೆ, ಅರ್ನಿಂಗ್ ಸ್ಟೇಜ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಹುಟ್ಟಿನ ನಂತರ ವಿದ್ಯೆಯನ್ನೆಲ್ಲ ಪಡ್ಕೊಂಡ ನಂತರ ಉದ್ಯೋಗ ಪ್ರಾರಂಭವಾದಂತ ಒಂದು ಹಂತಕ್ಕೆ ನಾವು ಅರ್ನಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಆ ಅರ್ನಿಂಗ್ ಸ್ಟೇಜ್ ಅಲ್ಲಿ ನಮಗೆ ಸತತವಾಗಿ ನಾವು ಎಷ್ಟು ಆದಾಯವನ್ನು ಗಳಿಸ್ತಾ ಹೋಗ್ತೀವೋ ಆ ಆದಾಯದಲ್ಲಿ ಒಂದಿಷ್ಟು ಶೇಕಡವಷ್ಟು ನಮ್ಮ ಭವಿಷ್ಯದ ಒಂದು ವಿಶ್ರಾಂತಿ ಜೀವನಕ್ಕೆ, ಅಂದ್ರೆ ನಮ್ಮ ಮುಪ್ಪಿಗೆ ಅಥವಾ ಮುಪ್ಪಿನಲ್ಲಿ ನಮಗೆ ಬೇಕಾದಂತಹ ಏನು ಸವಲತ್ತುಗಳು ಇದೆಯೋ ಅದನ್ನ ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದಿಷ್ಟು ಪಿಂಚಣಿ ಅಂತ ಹೇಳಿ ನಾವು ಇಡ್ತೀವಿ. ಇದು ಖಾಸಗಿ ವಲಯದಲ್ಲಾಗಿರ್ಲಿ ಅಥವಾ ಒಂದು ಗವರ್ಮೆಂಟ್ ಸೆಕ್ಟರ್ ಅಲ್ಲೂ ಆಗಿರ್ಲಿ, ಸರ್ಕಾರಿ ವಲಯದಲ್ಲಿ ಆಗಿರ್ಲಿ, ಅಥವಾ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲೂ ಸಹ ಇತ್ತೀಚೆಗೆ ಪಿಂಚಣಿ ಎಲ್ಲ ಇದೆ. ಯಾಕೆ ನಾ ಪಿಂಚಣಿ ಬಗ್ಗೆ ಈಗ ಮಾತನಾಡಬೇಕು ಅಂತಂದ್ರೆ, ಇತ್ತೀಚೆಗೆ ಒಂದು ವರದಿ ಬಂದಿದೆ ಬಿಸ್ನೆಸ್ ಸ್ಟ್ಯಾಂಡರ್ಡ್, ಇದರಿಂದ ನಾನು ನೋಡಿದೆ. ಆ ಒಂದು ವಿಡಿಯೋದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಬಿಸ್ನೆಸ್ ಸ್ಟ್ಯಾಂಡರ್ಡ್ ಅಫಿಷಿಯಲ್ ಯೂಟ್ಯೂಬ್ ವಿಡಿಯೋದಲ್ಲಿ ಮರ್ಸರ್ ಮತ್ತೆ CFA ಇನ್ಸ್ಟಿಟ್ಯೂಟ್ ಅವರು ಒಂದು ರಿಪೋರ್ಟ್ ನ ಹೊರಗೆ ಹಾಕಿದ್ದಾರೆ. ಆ ರಿಪೋರ್ಟಿನ ಹೆಸರೇ ಗ್ಲೋಬಲ್ ಪೆನ್ಷನ್ ಇಂಡೆಕ್ಸ್ ಅಂತ ಹೇಳಿ. ಈ ಒಂದು ಗ್ಲೋಬಲ್ ಪೆನ್ಷನ್ ಇಂಡೆಕ್ಸ್ ಅಲ್ಲಿ ಏನಂದ್ರೆ, ವಿಶ್ವದಾದ್ಯಂತ ಇರುವಂತಹ ದೇಶಗಳ ಒಂದು ಪಿಂಚಣಿ ಪ್ರಮಾಣ ಎಷ್ಟಿದೆ ಏನು ಅಂತ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಒಂದು ಗ್ರೇಡಿಂಗ್ ಕೊಡ್ತಾರೆ. ಅದರಲ್ಲಿ ನಮ್ಮ ಭಾರತಕ್ಕೆ ಡಿ ಗ್ರೇಡ್ ಸಿಕ್ಕಿದೆ. ನಮ್ಮ ಭಾರತವೇ ವಿಶ್ವದಲ್ಲಿ ಅತ್ಯಂತ ಕಡಿಮೆ ಒಂದು ಅಂಕಿಯನ್ನ ಪಡ್ಕೊಂಡಂತಹ ದೇಶಗಳ ಪೈಕಿಯಲ್ಲಿ ಒಂದಾಗಿದೆ. ಅದರಲ್ಲೂ ಏಷ್ಯಾ ಸಬ್ ಕಾಂಟಿನೆಂಟ್ ಅಲ್ಲಿ, ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಭಾರತದ ನಂತರ ಥೈಲ್ಯಾಂಡ್ ಮತ್ತೆ ಫಿಲಿಪೀನ್ಸ್ ಬರ್ತಿದೆ. ಸೊ ಹಾಗೆ ನೋಡ್ಬೇಕಾದ್ರೆ ಎಷ್ಟಿದೆ ನಮ್ಮ ಇಂಡಿಯಾದ ರ್ಯಾಂಕಿಂಗ್ ಅಂತಂದ್ರೆ 43.8 ಇದೆ. ಹೈಯೆಸ್ಟ್ ಎಷ್ಟಿದೆ ಅಂತಂದ್ರೆ 86ಕ್ಕೂ ಹೆಚ್ಚಿನ ಒಂದು ರ್ಯಾಂಕಿಂಗ್ ನ ಸಿಂಗಪುರ್ ದೇಶ ಪಡ್ಕೊಂಡಿದೆ. ಯಾಕಂದ್ರೆ ಅಲ್ಲಿ ಹೆಲ್ತ್ ಕೇರ್ ಮತ್ತೆ ಹೌಸಿಂಗ್ ಗೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾ ಇದೆ ಅಲ್ಲಿನ ಸರ್ಕಾರ ಪಿಂಚಣಿ ಯೋಜನೆಗಳ ಮೂಲಕ. ಸೊ ಹೀಗಿರ್ಬೇಕಾದ್ರೆ ನಮ್ಮ ಇದಕ್ಕೆ ಕಾರಣ ಏನು, ಈ ರೀತಿ ನಮಗೆ ಈ ಒಂದು 43.8 ರಷ್ಟು ರ್ಯಾಂಕಿಂಗ್ ಬರೋದಕ್ಕೆ ಕಾರಣಗಳು ಏನು ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಆ ಒಂದು ವಿಡಿಯೋದಲ್ಲಿ. ಆ ವಿಡಿಯೋದ ಲಿಂಕ್ ಅನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ನೀವು ನೋಡ್ರಿ. ಸೊ ಅದಕ್ಕೆ ಮೂಲ ಒಂದು ಕಾರಣ ಏನಂದ್ರೆ, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಥವಾ ಇನ್ಫಾರ್ಮಲ್ ಸೆಕ್ಟರ್ ಅನ್ನೋದು ನಮ್ಮ ದೇಶದಲ್ಲಿ ಬಹಳಷ್ಟು ಜಾಸ್ತಿ ಇದೆ ಅನ್ನುವಂತ ವಿಚಾರ. ಮತ್ತೆ ಈ ಪಿಂಚಣಿ ಏನಿದೆ ಅದು ರಿಟೈರ್ಮೆಂಟ್ಗೆ, ವಿಶ್ರಾಂತಿಗೆ, ನಮ್ಮ ವಿಶ್ರಾಂತಿ ಬದುಕಿಗೆ, ಜೀವನಕ್ಕೆ ಕವರ್ ಆಗುವಂತಹ ಮೊತ್ತ ಏನಿದೆ, ಹಣ ಏನಿದೆ, ಅದು ಈ ಪಿಂಚಣಿ ಸೌಕರ್ಯದ ಮೂಲಕ ನಮಗೆ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಆತಂಕ ಸಹ ಈ ಒಂದು ವರದಿಲಿ ಹೇಳ್ತದೆ. ಸೊ ಹಾಗಿರ್ಬೇಕಾದ್ರೆ ಏನು ಅಂದ್ರೆ, ಭಾರತದ ಒಂದು ಜನಸಂಖ್ಯೆ ಏನಿದೆ 2047ನೇ ವರ್ಷದಲ್ಲಿ, ಅಂದ್ರೆ ಸರಿಸುಮಾರಾಗಿ ನಮಗೆ ಸ್ವತಂತ್ರ ಸಿಕ್ಕಿ 100 ವರ್ಷದ ಒಂದು ಅವಧಿಯಲ್ಲಿ ನೋಡೋದಾದ್ರೆ, ಹೆಚ್ಚಿನ ಪ್ರಮಾಣದ ನಮ್ಮ ಒಂದು ಜನಸಂಖ್ಯೆ ಏನಿದೆ ಅವರೆಲ್ಲರೂ ಸಹ ಓಲ್ಡ್ ಏಜ್ ನತ್ತ ಹೋಗ್ತಾ ಇರ್ತೀವಿ, ಪಯಣವನ್ನ ಮಾಡ್ತಾ ಇರ್ತೀವಿ, ಎಲ್ಲರಿಗೂ ಸಹ ವಯಸ್ಸಾಗಿರುತ್ತೆ ಅನ್ನುವಂಥ ವಿಚಾರ. ಸೊ ಏಜ್ಡ್ ಪಾಪ್ಯುಲೇಷನ್ಗೆ ಬೇಕಾದಂತಹ ಸೂಕ್ತವಾದಂತಹ ಪಿಂಚಣಿ ಯೋಜನೆಗಳು ದೊರಕದೇ ಇರುವುದು ಒಂದು ದೊಡ್ಡ ಒಂದು ವಿಪರ್ಯಾಸ ಆಗುತ್ತೆ ಅನ್ನುವಂಥ ಒಂದು ಭೀತಿ ಕಾಡುತ್ತೆ ಈ ಒಂದು ರಿಪೋರ್ಟ್ ನಾವು ನೋಡಬೇಕಾರೆ. ಅದಲ್ದೇನೆ ಇನ್ನೊಂದೇನಂದ್ರೆ, ನಮ್ಮಲ್ಲಿ ಹೆಚ್ಚಾಗಿ ಗಿಗ್ ವರ್ಕರ್ಸ್ ಇದ್ದಾರೆ, ಅನ್ಆರ್ಗನೈಸ್ ಸೆಕ್ಟರ್ ಇದೆ, ಇನ್ಫಾರ್ಮಲ್ ಸೆಕ್ಟರ್ಗಳಿದ್ದಾರೆ, ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರು ಇದ್ದಾರೆ. ಅವರಿಗೆಲ್ಲರಿಗೂ ಸಹ ಪಿಂಚಣಿ ಯೋಜನೆಯ ಒಂದು ಸೌಲಭ್ಯ ಏನಿದೆ, ಆ ಒಂದು ಮೊತ್ತ ಏನಿದೆ ಅದು ತುಂಬಾ ಕಮ್ಮಿ ಆಗಿದೆ ಅನ್ನುವಂಥ ವಿಚಾರ. ಈ ಅನ್ಆರ್ಗನೈಸ್ ಸೆಕ್ಟರ್ ಅಥವಾ ಇನ್ಫಾರ್ಮಲ್ ಸೆಕ್ಟರ್ ಅಂತ ನಾವು ನೋಡೋದಾದ್ರೆ, ಸರ್ಕಾರದ ಪೈಕಿಯಲ್ಲಿ ಅಟಲ್ ಪೆನ್ಷನ್ ಯೋಜನೆ ಅಂತ ಘೋಷಣೆ ಮಾಡಿದೆ. ಈ ಅಟಲ್ ಪೆನ್ಷನ್ ಯೋಜನೆ ಏನಿದೆ, ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದು 5,000 ರೂಪಾಯಿಯನ್ನ ಪಿಂಚಣಿಯಾಗಿ ನೀಡ್ತೇವೆ ಅಂತ ಒಂದು ಮಾತನ್ನ ಹೇಳ್ತಾರೆ. ಸೊ 5,000 ರೂಪಾಯಿ ಅನ್ನುವಂಥ ಪಿಂಚಣಿ ಒಂದು 60 ವರ್ಷದ ಬಳಿಕ ನಾವು ನೋಡಿದಾಗ, ಒಬ್ಬ ವ್ಯಕ್ತಿ ಈಗ 20 ವಯಸ್ಸಿದೆ, ಆತನಿಗೆ ಈ ಒಂದು 5,000 ಪಿಂಚಣಿ ಯೋಜನೆ ಆದಂತ ಅಟಲ್ ಪೆನ್ಷನ್ ಯೋಜನೆಗೆ ಹಾಕ್ತಾ ಹೋಗ್ತಾರೆ ಹಣನ. ಮ್ಯಾಕ್ಸಿಮಮ್ ಇರೋದೇ 5,000, ಮಿನಿಮಮ್ 1,000 2,000 ಇದೆ. ಇವರೆಲ್ಲರೂ ಸಹ ಅನ್ಆರ್ಗನೈಸ್ಡ್ ಅಥವಾ ಇನ್ಫಾರ್ಮಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋದ್ರಿಂದ ಇವರಿಗೆ IT ಫೈಲಿಂಗ್ ಮಾಡುವಂತ ಈ ಸೌಕರ್ಯಗಳು ಇರೋದಿಲ್ಲ, ಮತ್ತೆ ಟ್ಯಾಕ್ಸ್ ಸ್ಲ್ಯಾಬ್ಗಿಂತ ಒಳಗಡೆ ಇರ್ತಾರೆ. ನಾನು ಹೇಳ್ತಿರೋದು ಓಲ್ಡ್ ಟ್ಯಾಕ್ಸ್ ರೆಜಿಮ್ ಪ್ರಕಾರ. ಸೊ ಅಂತವರಿಗೆ ಪಿಂಚಣಿ ಪ್ರಮಾಣ ಬಹಳ ಕಮ್ಮಿ ಇದೆ, 5,000 ಅನ್ನೋದು ಏನೇನು ಇಲ್ಲ. ಸೊ ಇದೊಂದು ಅವ್ರಿಗೆ 60 ವಯಸ್ಸು ಆಗ್ಬೇಕಾದ್ರೆ 5,000 ಅನ್ನೋ ಒಂದು ಹಣ ಏನಿದೆ, ಇಂದಿನ ಕಾಲದ 500 ರೂಪಾಯಿಗೆ ಅದು ಸಮಾನಾಗಿ ಹೋಗುತ್ತೆ, ಅಥವಾ 50 ರೂಪಾಯಿ ಕೂಡ ಸಮನಾಗಿ ಹೋಗುವಂತ ಒಂದು ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಅಷ್ಟು ವಿಪರೀತವಾಗಿ ಬೆಲೆ ಏರಿಕೆ ಆಗುತ್ತೆ. ಒಂದು ಹಂತವಾಗಿ 10 ವರ್ಷಕ್ಕೆ ಒಮ್ಮೆ ಬೆಲೆ ಏರಿಕೆ ಆಗೋದ್ರಿಂದ ವಸ್ತುಗಳ ಖರೀದಿ, ವಸ್ತುಗಳ ಪರ್ಚೇಸಿಂಗ್ ಪವರ್ ಆಗಿರ್ಲಿ, GDP ಆಗಿರ್ಲಿ ಏರಿಕೆ ಗಣನೀಯವಾಗಿ ಆಗೋದ್ರಿಂದ ಪಿಂಚಣಿ ಒಂದು ಮೊತ್ತ ಏನಿದೆ ಅದು ಸಹ ಆ ಒಂದು ಪರಿವಾರಕ್ಕೆ ನಡ್ಸ್ಕೊಂಡು ಹೋಗೋಕೆ, ಅಥವಾ ಆ ವಯಸ್ಸಾದಂತ ಒಂದು ಸಮಯದಲ್ಲಿ ಆ ವ್ಯಕ್ತಿಗೆ ಅದನ್ನ ಬಳಸ್ಕೊಳ್ಳೋದು ಬಹಳ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನುವಂಥ ವಿಚಾರ. ಸೊ ಹೀಗಿರ್ಬೇಕಾದ್ರೆ ಏಜಿಂಗ್ ಪಾಪ್ಯುಲೇಷನ್ಗೆ ಸೂಕ್ತವಾದಂತಹ ಒಂದು ಪಿಂಚಣಿ ಯೋಜನೆಗಳನ್ನ ತರಬೇಕು ಅನ್ನೋದನ್ನ ಸಹ ವರದಿಯಲ್ಲಿ ಒಂದು ಸೊಲ್ಯೂಷನ್ ಆಗಿ ಹೇಳ್ತಾರೆ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಹೆಚ್ಚಿನ ಪ್ರಮಾಣದಲ್ಲಿ ಮಿನಿಮಮ್ ವೇಜ್ ನ ಕೊಡಬೇಕು. ಯಾರ್ಯಾರೆಲ್ಲ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಇದಾರೆ ಅವರಿಗೆ ಒಂದು ಮಿನಿಮಮ್ ಇಷ್ಟು ಸಂಬಳ ಅನ್ನುವಂಥದ್ದನ್ನ ನಿಗದಿಪಡಿಸಬೇಕು ಅಂತ ಒಂದು ಸೊಲ್ಯೂಷನ್ ಹೇಳ್ತಾರೆ. ಮತ್ತೆ ಎಕ್ಸ್ಪಾನ್ಷನ್ ಟು ದ ಗಿಗ್ ಅಂಡ್ ಇನ್ಫಾರ್ಮಲ್ ಸೆಕ್ಟರ್, ಈ ಪಿಂಚಣಿ ಯೋಜನೆಯನ್ನ ಬರೀ
ಖಾಸಗಿ ಎಂಪ್ಲಾಯೀಸ್ಗಳಿಗೆ ಅಥವಾ ಖಾಸಗಿ ವಲಯಕ್ಕೆ ಮಾತ್ರ ಸೀಮಿತವಾಗಿರಿಸದೆ ಅಥವಾ ಸರ್ಕಾರಿ ವಲಯಕ್ಕೆ ಮಾತ್ರ ಸೀಮಿತವಾಗಿರಿಸದೆ ಆ ಒಂದು ಟೋಕನ್ ಏನಿದೆ, ಸೈಜ್ ಏನಿದೆ, ಅದನ್ನ ಅನ್ಆರ್ಗನೈಸ್ ಸೆಕ್ಟರ್ಗಳಿಗೂ ಅದನ್ನ ವ್ಯಾಪ್ತಿನ ಹರಡಬೇಕು ಅನ್ನುವಂಥ ಮಾಹಿತಿನ ಹೇಳ್ತಾರೆ. ಹಾಗೇನೆ ಒಂದು ಮಿನಿಮಮ್ ರಿಟೈರ್ಮೆಂಟ್ ಏಜ್ ನ ಫಿಕ್ಸ್ ಮಾಡಬೇಕು ಅನ್ನುವಂಥ ಒಂದು ಮಾಹಿತಿನೂ ಸಹ ಹೇಳ್ತಾರೆ. ಅದಲ್ದೇನೆ ಕಡೆಯದಾಗಿ ಪ್ರೈವೇಟ್ ಪೆನ್ಷನ್ ಕಂಪನೀಸ್ಗಳನ್ನ, ಪ್ರೈವೇಟ್ ಪೆನ್ಷನ್ ಫಂಡ್ಸ್ ನ, ಇನ್ಶೂರೆನ್ಸ್ ಕಂಪನೀಸ್ಗಳ ಮೂಲಕ ಸಹ ಈ ಒಂದು ಪೆನ್ಷನ್ ಯೋಜನೆಗಳನ್ನ ಸಹ ಹೊರ ತರಬೇಕು ಅನ್ನುವಂಥ ಮಾಹಿತಿನ ಹೇಳ್ತಾ ಹೋಗ್ತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಲಾಭ ಆಗುತ್ತೆ ನಮ್ಮ ದೇಶಕ್ಕೆ ಅನ್ನುವಂಥ ಮಾಹಿತಿ ಹೇಳ್ತಾರೆ. ಅದರ ಮೂಲಕ ಅಡಿಕ್ವಸಿ, ಇಂಟಿಗ್ರಿಟಿ, ಸಸ್ಟೈನಬಿಲಿಟಿ ಅನ್ನೋದು ಹೆಚ್ಚಾಗುತ್ತೆ ಅನ್ನೋದನ್ನ ಸಹ ಹೇಳ್ತಾರೆ. ನಮ್ಮ ಭಾರತದ ದೇಶದ ರ್ಯಾಂಕಿಂಗ್ ಏನಿದೆ ಈಗ ಡಿ ಗ್ರೇಡ್ ಅಲ್ಲಿ ಇದೆಯೋ ಅದನ್ನ ಮತ್ತೆ ಉನ್ನತೀಕರಣ ಮಾಡೋದಕ್ಕೆ ಅದು ಸಾಧ್ಯ ಆಗುತ್ತೆ ಅನ್ನುವಂಥ ಮಾಹಿತಿನೂ ಸಹ ಹೇಳ್ತಾರೆ. ಸರಿ, ಈಗ ವಿಷಯಕ್ಕೆ ಬರೋಣ. ಸೊ ಪಿಂಚಣಿ ಅಂತ ನಾವು ಹೇಳಿದಾಗ ಪಿಂಚಣಿ ಯೋಜನೆಗಳು ಇದೆಯಾ ಇಲ್ವಾ? ಕೆಲವೊಂದು ಕಡೆ ಪಿಂಚಣಿ ಯೋಜನೆಗಳು ತುಂಬಾ ಚೆನ್ನಾಗಿದ್ರು ಸಹ ಜನರಲ್ಲಿ ಸೂಕ್ತವಾದಂತಹ ಜಾಗೃತಿ ಇಲ್ಲದೆ ಇರೋದನ್ನು ಸಹ ನಾವು ಗಮನಿಸಬಹುದಾಗಿದೆ. ಅದರಲ್ಲಿ ಈ ಹಿಂದೆ ಹೇಳಿದಂಗೆ ಕೆಲವೊಂದು ಪಿಂಚಣಿ ಯೋಜನೆಗಳಲ್ಲಿ ಬರುವಂತಹ ಪಿಂಚಣಿ ಮೊತ್ತ ಏನಿದೆ ಅದನ್ನ ಜೀವನ ಪರ್ಯಂತ ತಮ್ಮ ಒಂದು ಅಂತಿಮ ದಿನದವರೆಗೆ ಆ ಒಂದು ಹಣವನ್ನ ಬಳಸಿಕೊಂಡು ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಳ್ಳೋದಕ್ಕೂ ಆಗದೆ ಬಹಳಷ್ಟು ಜನ ಹಪಹಪಿಸುತ್ತಿರುವಾಗ ಸಹ ನಮ್ಮ ದೇಶದಲ್ಲಿರುವಂತಹ ಖ್ಯಾತ ಇನ್ಶೂರೆನ್ಸ್ ಕಂಪನಿ ಆದಂತ LIC ಸಹ ರಿಟೈರ್ಮೆಂಟ್ ಯೋಜನೆಗಳು ಬಹಳಷ್ಟು ಇದೆ. ಅದನ್ನ ಸಹ ಸರ್ಕಾರದ ಒಂದು ಗ್ಯಾರಂಟಿ ಇರುವಂತಹ ಒಂದು LIC ಕ್ಷೇತ್ರ ಆಗಿರೋದ್ರಿಂದ, LIC ಕಂಪನಿ ಆಗಿರೋದ್ರಿಂದ ಅದರ ಮೂಲಕ ಸಹ ನೀವು ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನ ಮಾಡಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪಿಂಚಣಿನ ಪಡ್ಕೊಬಹುದು. ಹೇಗೆಂದ್ರೆ ಮಲ್ಟಿಪಲ್ ಪಾಲಿಸಿಯಲ್ಲಿ ನೀವು ರಿಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ, ಯಾವುದೋ ಒಂದೇ ಒಂದು ಪಾಲಿಸಿಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅದರಲ್ಲಿ ನನಗೆ ಹಣ ಬರುತ್ತೆ ಅನ್ನೋದನ್ನ ಈಗಿನ ಒಂದು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡೋದಾದ್ರೆ ನಮಗೆ ಬರುವಂತಹ ರಿಟರ್ನ್ಸ್ ನಲ್ಲಿ ಬಹಳಷ್ಟು ರೀತಿಯಾದಂತಹ ವ್ಯತ್ಯಯಗಳನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಭವಿಷ್ಯದಲ್ಲಿ. ಸೊ ಹಾಗಿರ್ಬೇಕಾದ್ರೆ ಈ ರೀತಿಯಾಗಿ ನಾವು ಇನ್ಫ್ಲೇಷನ್ ಅನ್ನು ಬೀಟ್ ಮಾಡಬೇಕು, ಬೆಲೆ ಏರಿಕೆಯನ್ನು ನಾವು ಬೀಟ್ ಮಾಡಿ ಉತ್ತಮವಾದಂತಹ ಒಂದು ಪಿಂಚಣಿ ನಮಗೆ ಬೇಕು ಅಂದ್ರೆ ಸಿಂಗಲ್ ಪಾಲಿಸಿ ಇರುವಂತಹ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಖರೀದಿ ಮಾಡೋದ್ರ ಬದಲು ಮಿಕ್ಸ್ಚರ್ ಆಫ್ ಪಾಲಿಸೀಸ್ ಅಂದ್ರೆ ಒಂದಕ್ಕಿಂತ 2-3 ಪಾಲಿಸಿನ ಬಂಡಲ್ ಆಫ್ ಪಾಲಿಸೀಸ್ ಗಳನ್ನ ನಾವು ಬಳಸ್ಕೊಂಡು ಅದರ ಮೂಲಕ ಹೇಗೆ ನಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡಬಹುದು, ಹೇಗೆ ನಾವು ಅದರ ಮೂಲಕ ತಿಂಗಳಿಗೆ ಆದಾಯವನ್ನ ಗಳಿಸಬಹುದು, ಈಗೆಲ್ಲ ಸಿಂಗಲ್ ಪ್ರೀಮಿಯಂ ಇನ್ಸ್ಟಾಲ್ಮೆಂಟ್ ಗಳ ಮೂಲಕ ಸಹ ಅಂದ್ರೆ ಒಂದೇ ಒಂದು ಬಾರಿ ದೊಡ್ಡ ಮೊತ್ತದ ಹಣವನ್ನು ಕಟ್ಟಿದ್ರು ಸಹ ನಮಗೆ ತಿಂಗಳಿಗೆ ಮುಂದಿನ ತಿಂಗಳಿಗೆ ಸಹ ಪಿಂಚಣಿ ಬರುವಂತಹ ಹಲವಾರು ಯೋಜನೆಗಳು LIC ಮೂಲಕ ಇದೆ. ಯಾಕೆ ನಾನು ಇಲ್ಲಿ LIC ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂದ್ರೆ ಖುದ್ದಾಗಿ ನಾನು LIC ಏಜೆಂಟ್ ಆಗಿದ್ದೀನಿ, ಆದ್ರಿಂದನೇ ಇದನ್ನ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ. ಹಾಗೇನೆ ಇನ್ನೂ ಹಲವಾರು ಖಾಸಗಿ ಇನ್ಶೂರೆನ್ಸ್ ಗಳು ಸಹ ಇದಾವೆ ಇದಕ್ಕೆ ಸಂಬಂಧಪಟ್ಟಂತೆ. ಆದ್ರೆ LIC ಅಲ್ಲಿ ಇರುವಂತಹ ಒಂದು ಗ್ಯಾರಂಟಿ ಏನಿದೆ ಅದು ಬೇರೆ ಖಾಸಗಿ ಇನ್ಶೂರೆನ್ಸ್ ಗಳು ಕೊಡ್ತಾವ ಅನ್ನೋ ಒಂದು ಪ್ರಶ್ನೆ. ಹಾಗಿರ್ಬೇಕಾದ್ರೆ ಸೂಕ್ತವಾದಂತ ನಿಮ್ಮ ಒಂದು ಪಿಂಚಣಿ ಎಷ್ಟು ಬೇಕು ನಿಮಗೆ, ಎಷ್ಟು ಅವಧಿಯಲ್ಲಿ ನಿಮಗೆ ಬೇಕು, ಯಾವಾಗ ರಿಟೈರ್ಮೆಂಟ್ ಆಗ್ಬೇಕು, ನಿಮ್ಮ ಬಳಿ ಎಷ್ಟು ಒಂದು ಮೊತ್ತವನ್ನ ಅಕಾರ್ಪಸ್ನ ಈ ಒಂದು ಪೆನ್ಷನ್ ಪ್ಲಾನಿಗೆ ಅಥವಾ ಪಿಂಚಣಿ ಯೋಜನೆಗೆ ಅದನ್ನ ಭರಿಸಬೇಕು ಅನ್ನೋದನ್ನೆಲ್ಲ ಸಹ ನೀವು ಸೂಕ್ತವಾಗಿ ಅದರ ಮಾಹಿತಿ ಬೇಕು ಅಂತ ಅಂದಲ್ಲಿ ನನ್ನ ಬಳಿಗೆ ಸಹ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಕೆಳಗಡೆ ನನ್ನ ಒಂದು ಲಿಂಕ್ ಅನ್ನ ಹಾಕ್ತೀನಿ, ಕಾಂಟ್ಯಾಕ್ಟ್ ಲಿಂಕ್ ನ. ಅದರ ಮೂಲಕ ಸಹ ನನ್ನನ್ನು ನೀವು ಕಮ್ಯುನಿಕೇಟ್ ಮಾಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂತ ಸೂಕ್ತವಾದಂತಹ ಪಿಂಚಣಿ ಯೋಜನೆಯನ್ನ ನೀವು ಪಡ್ಕೊಬಹುದು ಅನ್ನುವಂಥ ಮಾಹಿತಿನಲ್ಲಿ ಹೇಳ್ತಾ, ಇದು ನಮ್ಮ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ. ರಿಟೈರ್ಮೆಂಟ್ ಪ್ಲಾನಿಂಗ್ ಅನ್ನೋದು ಸಹ ಎಲ್ಲರ ಜೀವನದಲ್ಲಿ ಒಂದು ದೊಡ್ಡ ಒಂದು ಪಾತ್ರವನ್ನ ವಹಿಸುತ್ತೆ. ಬಹಳಷ್ಟು ಜನ ಮ್ಯಾರೇಜ್ ಬಗ್ಗೆ ಯೋಚನೆ ಮಾಡ್ತೀವಿ, ಚೈಲ್ಡ್ ಪ್ಲಾನಿಂಗ್, ಚೈಲ್ಡ್ ಎಜುಕೇಶನ್, ಚೈಲ್ಡ್ ಮ್ಯಾರೇಜ್ ಅಂದ್ರೆ ಮಕ್ಕಳ ಭವಿಷ್ಯದ ಒಂದು ಮದುವೆ ಹೇಗೆ ಮಾಡ್ಬೇಕು ವಿಜೃಂಭಣೆಯಿಂದ ಅಂತೆಲ್ಲ ಯೋಚನೆ ಮಾಡ್ತೀವಿ. ಆದ್ರೆ ನಮ್ಮ ಒಂದು ಮುಪ್ಪಿನಲ್ಲಿ, ನಮ್ಮ ಒಂದು ರಿಟೈರ್ಮೆಂಟ್ ಸ್ಟೇಜ್ ಅಲ್ಲಿ ನಾವು ಹೇಗೆ ನಮ್ಮ ಜೀವನವನ್ನ ಸಾಗಿಸ್ತೀವಿ ಅನ್ನುವಂಥ ಪ್ರಶ್ನೆನ ಬಹಳಷ್ಟು ಬಾರಿ ನಾವು ಕೇಳದೇನೆ ಹಾಗೆ ಬಿಟ್ಬಿಡ್ತೀವಿ. ಅದರಿಂದ ರಿಟೈರ್ಮೆಂಟ್ ಪ್ಲಾನಿಂಗ್ ಸಹ ಒಂದು ದೊಡ್ಡ ಒಂದು ಫಿನಾನ್ಷಿಯಲ್ ಗೋಲ್ ಆಗಿದೆ. ಅದನ್ನ ಸಹ ನಾವು ಕಡೆಗಣಿಸಬಾರದು, ಅದನ್ನ ಸಹ ನಾವು ಪರಿಗಣಿಸಬೇಕು ಅನ್ನುವಂಥ ಮಾಹಿತಿನ ಇಲ್ಲಿ ನಿಮಗೆ ಹೇಳ್ತಾ, ಸೂಕ್ತವಾದಂತ ರಿಟೈರ್ಮೆಂಟ್ ಪ್ಲಾನಿಂಗ್ ನ ನೀವು ಇನ್ವೆಸ್ಟ್ಮೆಂಟ್ ಮೂಲಕ ಮತ್ತೆ ಇನ್ಶೂರೆನ್ಸ್ ಮೂಲಕ ನೀವು ಅದನ್ನ ಭರಿಸಬಹುದು. ಬರೀ ಇನ್ಶೂರೆನ್ಸ್ ಮೂಲಕನೇ ಭರಿಸಬೇಕು ಅನ್ನೋದಿಲ್ಲ, ಇನ್ವೆಸ್ಟ್ಮೆಂಟ್ಸ್ ಗಳ ಮೂಲಕ ಸಹ ನೀವು ಅದನ್ನ ಭರಿಸಬಹುದು. ಯಾವ ರೀತಿಯಾಗಿ ನಿಮಗೆ ಫೈನಾನ್ಷಿಯಲ್ ಅಡ್ವೈಸ್ ಬೇಕು, ಮ್ಯೂಚುವಲ್ ಫಂಡಿನ ಮೂಲಕ ಒಂದು ವೇಳೆ ನೀವು ಮಾಡಬೇಕು ಅಂತ ಆಸೆ ಪಡ್ತೀರಾ ಈ ಒಂದು ಇನ್ಶೂರೆನ್ಸ್ ಪ್ಲಾನಿಂಗ್ ಅಂದ್ರೆ ಯಾವ ರೀತಿ ಅದನ್ನ ಮಾಡಬಹುದು, ಮ್ಯೂಚುವಲ್ ಫಂಡ್ ಅನ್ನ ಒಂದು ಇನ್ಶೂರೆನ್ಸ್ ಪ್ರಾಡಕ್ಟ್ ಆಗಿ ಹೇಗೆ ನಾವು ಅದರ ಬಳಸ್ಕೊಂಡು ಅದರ ಮೂಲಕ ಹೆಚ್ಚಿನ ಲಾಭವನ್ನ ಪಡ್ಕೊಂಡು ಬಂದಂತ ಲಾಭವನ್ನ ಈ ರೀತಿ ಪೆನ್ಷನ್ ಪ್ಲಾನ್ಸ್ ಗಳಲ್ಲಿ ಅದನ್ನ ಮರು ಹೂಡಿಕೆ ಮಾಡಿಕೊಂಡು ಹೇಗೆ ಮಾಸಿಕವಾಗಿ ಒಂದಿಷ್ಟು ಇನ್ಕಮ್ ಅನ್ನ ಜನರೇಟ್ ಮಾಡಬಹುದು. ಈ ರೀತಿಯಾದಂತಹ ಒಂದು ಮಾಹಿತಿನ ಸಹ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತೀನಿ. ನೀವು ನನ್ನನ್ನ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ನೀವು ನನ್ನ ಆ ಲಿಂಕಿನ ಮೂಲಕ ಭೇಟಿ ಆಗೋದಕ್ಕೆ ನೀವು ಇಷ್ಟಪಡ್ತಿದ್ದೀರಾ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳೊಂದಿಗೆ ಈ ನಿಮ್ಮ KFITI ಕನ್ನಡ ಯೂಟ್ಯೂಬ್ ಚಾನಲ್ ಪರವಾಗಿ ಸಂದೇಶ. ಧನ್ಯವಾದಗಳು.